ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ 2014 ಫೆಬ್ರವರಿ ಅಲ್ಲಿ ಬಂದಂತಹ ಸೈನ್ಸ್ ಪಾರ್ಟ್ CTET ಪೇಪರ್ ಇದು. CTET 2014 ಬಂದಂತಹ ಪೇಪರ್. ಹಾಗಿದ್ರೆ ಬನ್ನಿ, ಸೈನ್ಸ್ ಪಾರ್ಟನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡೈಲಿ ಮಿಸ್ ಮಾಡದೆ ಒಂದೊಂದು ಪೇಪರ್ಸನ್ನು ನೀವು ಸಾಲ್ವ್ ಮಾಡ್ತಾ ಬಂದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಗೇನ್ ಆಗುತ್ತೆ. ಮಿಸ್ ಮಾಡ್ದೇ ನನ್ನ ವಿಡಿಯೋಸ್ಗಳನ್ನು ನೀವು ನೋಡ್ತಾ ಬನ್ನಿ. ಫಸ್ಟ್ ಕ್ವಶನ್ ನೀವು ನೋಡ್ತಾ ಇದ್ದೀರಾ, ಸ್ಟಡಿ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಎಕ್ಸ್ಕ್ರಿಟರಿ ಸಿಸ್ಟಮ್ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋನ ನಿಮಗೆ ಆಲ್ರೆಡಿ ನಾನು ಚಾನಲಲ್ಲಿ ಕೊಟ್ಟಿದ್ದೀನಿ. ಸಿಂಪಲ್ ಎಕ್ಸ್ಪ್ಲನೇಷನ್ ಆ್ಯಂಡ್ ತುಂಬ ಕ್ಯೂರಿಯಾಸಿಟಿ ಆ್ಯಂಡ್ ತುಂಬ ಮಕ್ಕಳಲ್ಲಿ ನಾವು ಇದನ್ನು ಚೆನ್ನಾಗಿ ಹೇಳ್ಕೊಡೋದಕ್ಕೆ ಚೆನ್ನಾಗಿರುವಂಥ ಕಾನ್ಸೆಪ್ಟ್. ಇಟ್ ಈಸ್ ಪ್ರೆಸೆಂಟ್ ಇನ್ ICSE ಸಿಲೆಬಸಲ್ಲಿರುವಂಥದ್ದು. ಚೆನ್ನಾಗಿದೆ, ಮಿಸ್ ಮಾಡಿದೆ ಆ ವಿಡಿಯೋನ ನೀವು ನೋಡ್ಬೋದು. ವೇಸ್ಟ್ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಸರಿಯಾಗಿದೆ ಅಥವಾ ಸೀರೀಸ್ ಹೇಗಿದೆ ಎಲ್ಲ ನೋಡ್ತಾ ಬರೋಣ. ವೇಸ್ಟ್ ಡಿಸಾಲ್ವ್ಡ್ ಇನ್ ವಾಟರ್ ಆರ್ ಫಿಲ್ಟರ್ಡ್ ಔಟ್ ಆ್ಯಸ್ ಯೂರಿನ್ ಇನ್ ಕಿಡ್ನೀಸ್. ಟೇಕ್ 1 minute ಆಫ್ ಟೈಮ್, ಪಾಸ್ ಮಾಡಿ ವಿಡಿಯೋನ, ಸ್ವಲ್ಪ ಓದ್ಕೊಳ್ಳಿ, ಮನಸ್ಸಲ್ಲಿ ಓದ್ಕೊಳ್ಳಿ. ನೀವಿಲ್ಲಿ ಫಸ್ಟ್ ಆ ಕರೆಕ್ಟ್ ಆರ್ಡರನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನಲ್ಲಿ ಏನಾದರೂ ಸಿಮಿಲಾರಿಟಿ ಕಾಣಿಸ್ತಿದೆಯಾ ಅನ್ನೋದನ್ನು ನೋಡಿ. DE BE. ಸೊ ಲೆಟ್ಸ್ ಗೋ ವಿತ್ ಈ ಆಪ್ಷನ್. ಫಸ್ಟ್ ಈ ಆಪ್ಷನ್ ಇದೆ ಅಂತ ಹೇಳಿ ತೊಗೊಬಿಡೋಣ, ಆ್ಯಂಡ್ ದೆನ್ D ಆಪ್ಷನ್ ಇದೆ ಅಂತ ಹೇಳಿ ತೊಗೊಬಿಡೋಣ. ಡನ್. ಅಂದರೆ ನಾನು ಈ ಎರಡು ಆಪ್ಷನನ್ನು ಚೆಕ್ ಮಾಡ್ತಾ ಇದ್ದೀನಿ. ಬ್ಲಡ್ ಕಂಟೈನಿಂಗ್ ಯೂಸ್ಫುಲ್ ಆ್ಯಂಡ್ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ರೀಚಸ್ ದ ಕಿಡ್ನಿ ಫಾರ್ ಫಿಲ್ಟ್ರೇಷನ್. ಡೆಫಿನೆಟ್ಲಿ ಫಸ್ಟ್ ವರ್ಕೇ ಅದು ರೀಚ್ ಆದಮೇಲೆ ಅಲ್ವ ಮುಂದಿನ ಪ್ರೋಸೆಸ್ಸು. ಹಾಗಿದ್ರೆ ಈ ಸರಿಯಾಗಿದೆ ಅಂತ ನಾವು ಅಂದ್ಕೊಂಡು ಈಗ ಡಿಗೆ ಹೋಗೋಣ. ಯೂಸ್ಫುಲ್ ಸಬ್ಸ್ಟೆನ್ಸಸ್ ಆರ್ ಅಬ್ಸರ್ವ್ಡ್. ಡೆಫಿನೆಟ್ಲಿ ರೀಚ್ ಆದಮೇಲೆ ಅದರಲ್ಲಿರುವಂಥ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಎಲ್ಲ ಅಬ್ಸರ್ವ್ ಆಗುತ್ತೆ ಟು ಬ್ಯಾಕ್ ಫಾರ್ ಬ್ಲಡ್ಗೆ ರೀಚ್ ಆಗುತ್ತೆ ಎಗೇನ್. ಈಗ ಇಲ್ಲಿ ಏನು ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ, ಸಿಮಿಲಾರಿಟಿ ಕಾಣಿಸ್ತಿದೆ. EDA ಸಿಮಿಲರ್ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ, ವೇಸ್ಟ್ ಇದೇನಾಗುತ್ತೆ, ಇಟ್ ವಿಲ್ ಡಿಸಾಲ್ವ್ಡ್ ಇನ್ ವಾಟರ್ ಆರ್ ಫಿಲ್ಟರ್ಡ್ ಔಟ್ ಆ್ಯಸ್ ಯೂರಿನ್ ಇನ್ ದ ಕಿಡ್ನಿ. ಎಸ್, ಎಕ್ಸಾಕ್ಟ್ಲಿ ಟ್ರೂ. ಈಗ ಆಯಿತು. ಈಗ ಇದರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥದ್ದು C ಫಸ್ಟ್ ಬರುತ್ತಾ ಆರ್ B ಫಸ್ಟ್ ಬರುತ್ತಾ ಅಂತ ಹೇಳಿ. ಓಕೆ, ನೋಡೋಣ. C ಆ್ಯಂಡ್ B ಎರಡೂ ಇಲ್ಲೇ ಇದೆ. ಓಕೆ, ಯೂರಿನ್ ಸ್ಟೋರ್ಡ್ ಇನ್ ಯೂರಿನರಿ ಬ್ಲ್ಯಾಡರ್ ಈಸ್ ಪಾಸ್ಡ್ ಔಟ್ ಥ್ರೂ ದ ಯೂರಿನರಿ ಓಪನಿಂಗ್ ಅಟ್ ದ ಎಂಡ್ ಆಫ್ ಯುರೇಥ್ರಾ. ಯುರೇಟರ್ ಕ್ಯಾರೀಸ್ ಯೂರಿನ್ ಟು ದ ಯೂರಿನರಿ ಬ್ಲ್ಯಾಡರ್. ಹಾಗಿದ್ರೆ ಫಸ್ಟ್ ಯಾವ್ದು ಬರುತ್ತೆ, Bನಾ ಆರ್ Cನಾ ಅಂತ ಹೇಳಿ ನೀವು ನೋಡಬೇಕು. ಲಾಸ್ಟ್ ಸ್ಟೆಪ್ಪಲ್ಲಿ ಏನಿದೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ರೆ ಕ್ಲಿಯರ್ ಆಗಿ ಹೇಳ್ಬೋದು. ಯೂರಿನ್ ಪಾಸ್ಡ್ ಔಟ್ ಆಗುತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ದ ಲಾಸ್ಟ್ ಸ್ಟೆಪ್ ಅಂತ ಹೇಳಿ ಅಲ್ವಾ. ಯುರೇಟರ್ಗೆ ರೀಚ್ ಆಗಿರೋದು ಇವಾಗ ಏನಾಗುತ್ತೆ, ಯೂರಿನರಿ ಬ್ಲ್ಯಾಡರಿಗೆ ರೀಚ್ ಆಗುತ್ತೆ. ಯೂರಿನರಿ ಬ್ಲ್ಯಾಡರಿಂದ ಏನಾಗ್ತದೆ, ಪಾಸ್ಡ್ ಔಟ್ ಆಗುತ್ತೆ. ಹಾಗಿದ್ರೆ ಫಸ್ಟ್ ಆಪ್ಷನ್ E ಸರಿಯಾಗಿತ್ತು, D A, ಆ್ಯಂಡ್ ದೆನ್ B ಲಾಸ್ಟಿಗೆ ಬರುತ್ತೆ. ಹಾಗಿದ್ರೆ C ಪ್ರೀವಿಯಸ್ ಆಗಿ ಬರುತ್ತೆ. EDACB ಏನಿದೆ, ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಸ್ಯೂಡೋಪೋಡಿಯಾ ಆಫ್ ಅಮೀಬಾ ಆರ್ ಯೂಸ್ಡ್ ಫಾರ್. ಸ್ಯೂಡೋಪೋಡಿಯಾ ಬಗ್ಗೆ ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಅಮೀಬಾಗೆ ಡೆಫಿನೆಟ್ ಶೇಪ್ ಇಲ್ಲ ಅನ್ನೋದಕ್ಕೆ ಕಾರಣ ಆಗಿದೆ ಈ ಸ್ಯೂಡೋಪೋಡಿಯಾ. ಆ್ಯಂಡ್ ದಿಸ್ ಸ್ಯೂಡೋಪೋಡಿಯಾ ಹೆಲ್ಪ್ಸ್ ಫಾರ್ ದ ನ್ಯೂಟ್ರಿಷನ್ ಆಫ್ ಅಮೀಬಾ ಆ್ಯಂಡ್ ಮೂಮೆಂಟ್ ಆಫ್ ಅಮೀಬಾ, ಕ್ಯಾಪ್ಚರ್ ಆಫ್ ಫುಡ್ಗಾಗಿರಬಹುದು, ಇದೆಲ್ಲದಕ್ಕೂ ಸಹಿತ ಹೆಲ್ಪ್ ಆಗ್ತಿದೆ. ಹಾಗಾಗಿ ಇಲ್ಲಿ ಕ್ಯಾಪ್ಚರ್ ಆ್ಯಂಡ್ ಮೂಮೆಂಟ್ ಆಫ್ ಫುಡ್ ಇದು ಸರಿಯಾಗಿರುವಂಥದ್ದು. ಬಿಲೋ ಆರ್ ಗಿವನ್ ಸಮ್ ಆರ್ಗನಿಸಮ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಪ್ಯಾರಾಸೈಟ್ಸ್ ಯಾವುದು ಅಂಥೇಳಿ ನೀವು ಫೈಂಡ್ ಔಟ್ ಮಾಡಬೇಕು. ಈಸ್ಟ್, ಬೆಡ್ಬಗ್ಸ್, ಲೀಚಸ್, ಕುಸ್ಕುಟ, ಆಲ್ಗೆ, ಲೈಸ್, ಮಶ್ರೂಮ್ಸ್, ಲಿಚನ್ಸ್. ಆಲ್ಗೆ ಬರಲ್ಲ ಬಿಡ್ರಿ, ಈಸ್ಟು ಸಹಿತ ಬರಲ್ಲ. ನೀವು ಕಾಮನ್ ಆಗಿರೋದೇನಾದರೂ ಕಾಣಿಸ್ತಿದೆಯಾ ಫಸ್ಟು ನೋಡಬಹುದು, ನೀವು ಚೆಕ್ ಇಟ್ ಫಸ್ಟ್. BCD ಎರಡೂ ಕಾಣಿಸ್ತಾ ಇದೆ, ಎರಡೂ ಇರಬಹುದು ಅಂಥೇಳಿ. ಮತ್ತು ಜೊತೆಗೆ ನೀವು NCERT ಸಿಲೆಬಸನ್ನು ಓದಿದರೆ ಕುಸ್ಕುಟ ಅಂಥೇಳಿ ಡೆಫಿನೆಟ್ಲಿ ಗೆಸ್ ಮಾಡಿರ್ತೀರ. ಹಾಗಿದ್ರೆ D ಇಲ್ಲದೇ ಇರೋ ಆಪ್ಷನನ್ನು ಪಕ್ಕ ತೆಗೆದು ಹಾಕ್ಬಿಡ್ಬೋದು. ನೆಕ್ಸ್ಟ್ ಏನು ನೋಡಬಹುದು ಅಂತ ಹೇಳಿದ್ರೆ, ಇನ್ನು 3 ಆಪ್ಷನಲ್ಲಿ BCD ಕಾಮನ್ ಇದೆ ಅಂತಂದರೆ ಅದರ ಕಡೆನೇ ಮೂವ್ ಆಗಿಬಿಟ್ಟು H ಆ್ಯಂಡ್ F ಕಡೆ ಗಮನ ಕೊಡಿ. H ಆ್ಯಂಡ್ F. ಲೈಸ್ ಬರುತ್ತಾ, ಲಿಚನ್ಸ್ ಬರುತ್ತಾ? ಲೀಚಸ್ ಬರುತ್ತೆ, ಡೆಫಿನೆಟ್ಲಿ ಲೀಚಸ್ ಕರೆಕ್ಟ್, ಅದು ಹೌದು, ಇಲ್ಲ ಅಂತ ನಾವು ಹೇಳಂಗೇ ಇಲ್ಲ. ಆದರೆ ಲಿಚನ್ಸ್ ಬರುತ್ತಾ, ಲೈಸ್ ಬರುತ್ತಾ? ಥಿಂಕ್. ಆ್ಯಕ್ಚುಲಿ ಲೈಸ್ ಏನು ಹೇಳ್ತೀವಲ್ಲ ನಾವು ಬರುತ್ತೆ. ಇಲ್ಲಿ ಸರಿಯಾಗಿರೋ ಉತ್ತರ F ಯಾವುದಿದೆಯಲ್ಲ ಅದೇ ಕರೆಕ್ಟ್ ಇದೆ, ಆಪ್ಷನ್ 3 ಬರುತ್ತೆ. ನೀವು ಈ ರೀತಿಯಾಗಿ ನೀವು ಆಪ್ಷನ್ಸ್ಗಳನ್ನು ಡಿಲೀಟ್ ಮಾಡಿ ನಿಮ್ಮ ವೇ ಆಫ್ ಆನ್ಸರಿಂಗನ್ನು ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಕಾಲಮ್ ಕೊಟ್ಟಿದ್ದಾರೆ ಇಲ್ಲಿ, A ಆ್ಯಂಡ್ Bನ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಮ್ಯಾಚ್ ದ ಥಿಂಗ್ಸ್. ಫಸ್ಟ್ ಆಫ್ ಆಲ್ ಮ್ಯಾಚ್ ಆಫ್ ದ ಫಾಲೋಯಿಂಗ್ ಕೊಟ್ಟಾಗ ನನಗೆ ಕೇಳಿದರು ಒಬ್ರು ಯಾರು, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಾಗ ಹೇಗೆ ಆನ್ಸರ್ ಮಾಡಬೇಕು ಸ್ವಲ್ಪ ಹೇಳಿ ಅಂಥೇಳಿ. ಸೊ ಇದರಲ್ಲಿ ನೀವು ನೋಡ್ಬೋದು,
ಫಸ್ಟ್ ನಿಮಗೆ ಯಾವ್ದು ಗೊತ್ತು ಅದ್ರ ಕಡೆಯಿಂದ ಮೂವ್ ಆಗೋದು ಬೆಟರ್ ನನ್ನ ಅಭಿಪ್ರಾಯ. ಯಾವ್ದು ಗೊತ್ತಿದೆ? ಅಲೆಕ್ಸಾಂಡರ್ ಫ್ಲೆಮಿಂಗ್ ಬಗ್ಗೆ ಗೊತ್ತಿದೆಯಾ? ಎಡ್ವರ್ಡ್ ಜೆನ್ನರ್ ಬಗ್ಗೆ ಗೊತ್ತಿದೆಯಾ? ಲೂಯಿಸ್ ಪ್ಯಾಸ್ಚರ್ ಬಗ್ಗೆ ಗೊತ್ತಿದೆಯಾ? ರಾಬರ್ಟ್ ಕೋಚ್ ಬಗ್ಗೆ ಗೊತ್ತಿದೆಯಾ? ಇದನ್ನು ಫಸ್ಟ್ ನೋಡಿ ಆನಂತರ ಮುಂದಿಂದ ಡಿಸೈಡ್ ಮಾಡಬೇಕಾಗುತ್ತೆ ನೀವು. ಓಕೆ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಬಗ್ಗೆ ಅಂತೂ ಕಾಮನ್ ಆಗಿ ತುಂಬ ಫೇಮಸ್ ಆಗಿರೋದು ಪೆನ್ಸಿಲಿನ್. ಸ್ಮಾಲ್ ಪಾಕ್ಸ್ ಬಗ್ಗೆ ತಿಳಿಸ್ಕೊಟ್ಟವ್ರು ಯಾರು? ದಟ್ ಈಸ್ ಎಡ್ವರ್ಡ್ ಜೆನ್ನರ್. ಹೀ ಈಸ್ ದ ಫೇಮಸ್ ಥಿಂಗ್. ಈ ನೀವು 8th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿ ಇದನ್ನು ನೋಡ್ಬೋದು ನೀವು, ಮೈಕ್ರೋ ಆರ್ಗನಿಸಮ್ ಚಾಪ್ಟರ್ನಲ್ಲಿದೆ. ಲೂಯಿಸ್ ಪ್ಯಾಸ್ಚರ್ ಫೇಮಸ್, ಫರ್ಮೆಂಟೇಷನ್ ಬಗ್ಗೆ ತಿಳಿಸ್ಕೊಡ್ತಾರೆ ಅವರು, ಹೌದಾ ಇಲ್ವಾ? ಮಿಲ್ಕ್ ಬಗ್ಗೆ ಹೇಳ್ತಾರೆ. ರಾಬರ್ಟ್ ಕೋಚ್ ಉಳಿದಿದ್ದು ಅವರೊಬ್ಬರೇ. ಯಾವುದು? ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಮ್ಮ ಆರ್ ಆಂಥ್ರಾಕ್ಸ್ ಬ್ಯಾಕ್ಟೀರಿಯಮ್ಮ. ಇಟ್ ಈಸ್ ಎಕ್ಸಾಕ್ಟ್ಲಿ ಆಂಥ್ರಾಕ್ಸ್ ಬ್ಯಾಕ್ಟೀರಿಯಮ್. ಆಂಥ್ರಾಕ್ಸ್ ಡಿಸೀಸ್ ಬಗ್ಗೆ ಹೇಳ್ಕೊಟ್ಟಿದ್ದು ಇವರೇನೆ. ಆಂಥ್ರಾಕ್ಸ್ ಡಿಸೀಸ್ಗೆ ಕಾಸ್ ಆಗ್ತಿರುವಂಥ ಬ್ಯಾಕ್ಟೀರಿಯಾ ಹೆಸರು ಆಂಥ್ರಾಕ್ಸ್ ಬ್ಯಾಕ್ಟೀರಿಯಮ್ ಅಂತ ಹೇಳಿದ್ದು ರಾಬರ್ಟ್ ಕೋಚ್ ಅವರೇನೆ. ಹಾಗಾಗಿ ನೀವು ಈ ರೀತಿಯಾಗಿ ಗೊತ್ತಿರುವಂಥ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಹೋಗ್ಬೋದು, ಅಥವಾ ಅಟ್ಲೀಸ್ಟ್ ಒಂದು ಗೊತ್ತಿತ್ತು ಅಂದ್ರೂ ಸಾಕು. ಈಗ ಯೂಶ್ವಲಿ ರಾಬರ್ಟ್ ಕೋಚ್ ಅಥವಾ ಎಡ್ವರ್ಡ್ ಜೆನ್ನರ್ ನೋಡಿ, ಯಾವುದಾದ್ರು ಒಂದು ತೊಗೊಳ್ಳೋಣ. ಎಡ್ವರ್ಡ್ ಜೆನ್ನರ್ ಸ್ಮಾಲ್ ಪಾಕ್ಸ್, ಬಿಗೆ 5 ಬರಬೇಕು. ಅಂದರೆ ಬಿಗೆ 5 ಅಂತ ಅಂದರೆ ಐದರ್ ಇಟ್ ಈಸ್ 1 or 4, ಹೌದಾ? ನೆಕ್ಸ್ಟ್ ನೋಡಿರಿ, ರಾಬರ್ಟ್ ಕೋಚ್ ಆಂಥ್ರಾಕ್ಸ್ ಡಿಸೀಸ್ ಬಗ್ಗೆ D1 ನೋಡಿರಿ, 2 ಕಾಮನ್ ಆಗೋಗ್ಬಿಡ್ತು. ಓಕೆ, ಇಟ್ಸ್ ಓಕೆ. ನೆಕ್ಸ್ಟ್ ಬರೋಣ, C2 ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ಹಾಗಿದ್ರೆ ಏನ ಮಾತ್ರ ನೀವು ಗಮನದಲ್ಲಿ ಇಟ್ಕೊಂಡು ಹುಡುಕಬೇಕು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸಿಗೆ ಏನಾಗುತ್ತೆ, ಅದ್ರ ಜೊತೆಗೆ ನೆಕ್ಸ್ಟ್ ಕ್ವಶನ್ಸ್ಗಳಿಗೂ ಮೈಂಡ್ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡ್ತಾ ಹೋಗಿ. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಬಯೋಸ್ಪಿಯರ್ ರಿಸರ್ವ್ಸ್. ಎಗೇನ್ ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ 8th ಸ್ಟ್ಯಾಂಡರ್ಡ್. ನಿಮಗೆ ಇಲ್ಲಿ ಬೇಕಾಗಿರುವಂಥ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಬಯೋಸ್ಪಿಯರ್ ರಿಸರ್ವ್ಸ್ನಲ್ಲಿ ನೀವು ಏನೇನನ್ನು ನೋಡ್ತೀರಾ? ಡೆಫಿನೆಟ್ಲಿ ಇಲ್ಲಿ ಹೈ ರೇಟ್ ಆಫ್ ಬಯೋಡೈವರ್ಸಿಟಿ ಇರುತ್ತೆ. ಹಾಗೆ ಇಲ್ಲಿ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಲಾಗ್ತದೆ. ಡಿಫ್ರೆಂಟ್ ಕಲ್ಚರ್ ಇರುವಂಥ ಪೀಪಲ್ಗಳನ್ನು ನಾವು ನೋಡಬಹುದು. ಹಾಗೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ನೀವು ನೋಡೋದಾದರೆ ಆಪ್ಷನ್ C ಈಸ್ ದ ರೈಟ್ ಆನ್ಸರ್. ದೀಸ್ ಆರ್ ದ ಏರಿಯಾಸ್ ವಿಚ್ ಹೆಲ್ಪ್ ಟು ಮೈಂಟೈನ್ ದ ಬಯೋಡೈವರ್ಸಿಟಿ ಆ್ಯಂಡ್ ದೆನ್ ಕಲ್ಚರ್. ಸ್ಟೇಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ನೋಡಿ, ಸ್ಟಡಿ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ನೋಡೋಣ. ಪ್ರೊಕ್ಯಾರಿಯೋಟ್ಸ್ ಡೋಂಟ್ ಹ್ಯಾವ್ ನ್ಯೂಕ್ಲಿಯಸ್. ಹೇಗೆ ಹೇಳೋಕ್ಕಾಗುತ್ತೆ ನ್ಯೂಕ್ಲಿಯಸ್ ಇಲ್ಲ ಅಂಥೇಳಿ? ಆದರೆ ಪ್ರೊಕ್ಯಾರಿಯೋಟ್ಸಲ್ಲಿ ನೋಡೋಣ, ಫಸ್ಟ್ ಬರೋಣ. ಅದಕ್ಕಿಂತ ಮುಂಚೆ ಕಾನ್ಸೆಪ್ಟ್ಗೆ ಹೋಗಿ ಮುಂಚೆ ಆಪ್ಷನ್ಸನ್ನು ನೋಡ್ಬಿಡೋಣ. ಎ ಸಿಂಗಲ್ ಸೆಲ್ ಕ್ಯಾನ್ ಪರ್ಫಾರ್ಮ್ ಆಲ್ ದ ಫಂಕ್ಷನ್ ಇನ್ ಅ ಯೂನಿಸೆಲ್ಯುಲರ್ ಆರ್ಗನಿಸಮ್. ಎಕ್ಸಾಕ್ಟ್ಲಿ ಟ್ರೂ, ಇಲ್ಲ ಅಂತ ಹೇಳಂಗಿಲ್ಲ. ಇಟ್ ಈಸ್ ಲೈಕ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ ಥರನೇ. ಅದರಲ್ಲಿ ಹೇಗೆ ಎಕ್ಸ್ಕ್ರೀಷನ್ ಆಗುತ್ತೆ, ರೆಸ್ಪಿರೇಷನ್ ಆಗುತ್ತೆ, ಎಲ್ಲ ಕ್ರಿಯೆಗಳು ಸಹಿತ ಏನಾಗುತ್ತೆ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ಸಲ್ಲೂ ಅಂದರೆ ಯೂನಿಸೆಲ್ಯುಲರ್ ಆರ್ಗನಿಸಮಲ್ಲೂ ಸಹಿತ ಆಗುತ್ತೆ. ಬಿ ಈಸ್ ರೈಟ್. ಹಾಗಿದ್ರೆ ಆಪ್ಷನ್ C ಅಲ್ಲ, ಆಪ್ಷನ್ 3 ಅಲ್ಲ ಅಂಥೇಳಿ ಡಿಲೀಟ್ ಮಾಡಿಬಿಡ್ಬೋದು. ಉಳಿದಿದ್ದು ನೋಡೋದಾದರೆ ನೆಕ್ಸ್ಟ್, ಬ್ಲೂ ಗ್ರೀನ್ ಆಲ್ಗೆ ಆರ್ ದ ಎಕ್ಸಾಂಪಲ್ಸ್ ಆಫ್ ಪ್ರೊಕ್ಯಾರಿಯೋಟ್. ಥಿಂಕ್ ಇಟ್, ಎಕ್ಸಾಕ್ಟ್ಲಿ ಟ್ರೂ. ಪ್ರೊಕ್ಯಾರಿಯೋಟ್ಸ್ಗೆ ಇದೊಂದು ಎಕ್ಸಾಂಪಲ್. ಯೂಕ್ಯಾರಿಯೋಟ್ಸ್ ಡೋಂಟ್ ಹ್ಯಾವ್ ವೆಲ್ ಆರ್ಗನೈಸ್ಡ್ ನ್ಯೂಕ್ಲಿಯಸ್. ನಾಟ್ ಎಟ್ ಆಲ್ ಟ್ರೂ. ಯೂಕ್ಯಾರಿಯೋಟ್ಸಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ, ಅದಂತೂ 100% ಟ್ರೂ. ಪ್ರೊಕ್ಯಾರಿಯೋಟ್ಸ್ಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದೇ ಇಲ್ಲ. ಇದರ ಅರ್ಥ D ಇರೋವಂಥ ಆಪ್ಷನ್ ಅಲ್ವೇ ಅಲ್ಲ. ಅಂದರೆ 2 ಅಲ್ಲ, 3 ಅಲ್ಲ, 4 ಅಲ್ಲ. ಹಾಗಿದ್ರೆ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಚಿತ್ರವನ್ನು ನೋಡಿ, ಇಲ್ಲಿ ಕೊಟ್ಟಿರುವಂತಹ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಿಮಗೆ ಯಾವ್ದು ಗೊತ್ತಿಲ್ಲ ಅಂದರೂ ಪ್ಯಾಂಕ್ರಿಯಾಸ್ ಎಲ್ಲಿರುತ್ತೆ ಅಂತ ಗೊತ್ತಿದೆ ತಾನೆ? ಪ್ಯಾಂಕ್ರಿಯಾಸ್ ಸ್ಟಮಕ್ನ ಕೆಳಭಾಗದಲ್ಲಿ, ಅಂದರೆ ಆಪ್ಷನ್ ಅಂದರೆ D ಅಂತೇನು ರೆಪ್ರೆಸೆಂಟ್ ಮಾಡಿದ್ದಾರೋ ಅದು ಪ್ಯಾಂಕ್ರಿಯಾಸ್. ಹಾಗಿದ್ರೆ ಎಲ್ಲಿದೆ ನೋಡಿ, D ಇಸ್ ಪ್ಯಾಂಕ್ರಿಯಾಸ್, D ಇಸ್ ನಾಟ್ ನೋಡಿ. ಆಪ್ಷನ್ A ಈಸಿಲಿ ಯು ಕ್ಯಾನ್ ಫೈಂಡ್ ದ ಆನ್ಸರ್. ಕೆಲವರಿಗೆ ಪೆಟ್ಯುಟರಿ ಗ್ಲ್ಯಾಂಡ್ ತಲೆಯಲ್ಲಿ ಬರುತ್ತಾ, ಕುತ್ತಿಗೆಯಲ್ಲಿ ಬರುತ್ತಾ, ಹೊಟ್ಟೆಲಿ ಬರುತ್ತೆ, ನಂಗೆ ಗೊತ್ತಿಲ್ಲ ಅಂತ ನನಗೆ ಕನ್ಫ್ಯೂಷನ್ ಏನಾದರೂ ಆಗ್ತಿದೆ ಅಂದರೆ ಯೂಶ್ವಲಿ ನಿಮಗೆ ಯಾವ್ದು ಗೊತ್ತಿದೆ ಅಲ್ಲಿಂದ ಹೋಗಿ ಯು ಕ್ಯಾನ್ ಈಸಿಲಿ ಗೆಸ್ ಯುವರ್ ಆನ್ಸರ್ಸ್. ಈಗ ನೋಡಿ, ಒಂದು ರೆಕ್ಟ್ಯಾಂಗ್ಯುಲರ್ ಕಂಟೈನರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗಿದೆ ಅಂತಂದರೆ ಇಟ್ ಈಸ್ ಫಿಲ್ಡ್ ವಿತ್ ಲಿಕ್ವಿಡ್ ಹೆವಿಯರ್ ದ್ಯಾನ್ ವಾಟರ್. ಹಾಗಿದ್ರೆ ಯಾವ ಒಂದು ಇಲ್ಲಿ ಲೆಟರ್ ABC ಅಂತೇನು ಕೊಟ್ಟಿದ್ದಾರೆ, ಎಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಅಥವಾ ಈಕ್ವಲ್ ಆಗಿರುತ್ತಾ? ಡೆಫಿನೆಟ್ಲಿ ಡಿಫ್ರೆನ್ಸ್ ಇದೆ ಅಂತಂದರೆ ಪ್ರೆಷರು ಇದ್ದೇ ಇರುತ್ತೆ. ಹೆವಿಯರ್ ಅಂತಂದರೆ ಅಲ್ಲಿ ಡೆನ್ಸಿಟಿ ಬಗ್ಗೆ ನಾವು ಮಾತಾಡ್ತಿದ್ವಿ ಅಂದಾಗ ಅಲ್ಲಿ ಡೆಫಿನೆಟ್ಲಿ ಪ್ರೆಷರ್ ಇದ್ದೇ ಇರುತ್ತೆ. ಹಾಗಿದ್ರೆ ಆಪ್ಷನ್ 1 ಅಂತೂ ಅಲ್ವೇ ಅಲ್ಲ. ಆದರೆ ಎಲ್ಲಿ ಹೆಚ್ಚು ಪ್ರೆಷರ್ ಇರುತ್ತೆ? ಪ್ರೆಷರ್ ಸಿ ಅಂತೇನಿದೆಯಲ್ಲ ಡಾಟ್, ಅಲ್ಲಿ ಹೆಚ್ಚು ಪ್ರೆಷರ್ ಇದೆ. ನೆಕ್ಸ್ಟ್ BL ನೆಕ್ಸ್ಟ್ ಬರುತ್ತೆ. ಅದಾದಮೇಲೆ A. ಚಿತ್ರ ನೋಡ್ತಿದ್ದಾಗೇ ಹೇಳ್ಬೋದು. ಹಾಗಿದ್ರೆ ಆಪ್ಷನ್ D ಈಸ್ ದ ರೈಟ್ ಆನ್ಸರ್.
ಲೈಟ್ ಈಸ್ ಫಾಲಿಂಗ್ ಆನ್ ದ ಸರ್ಫೇಸ್ S1 S2 S3 ಈ ಥರ ಡಿಫ್ರೆಂಟ್ ಸರ್ಫೇಸಸ್ಗಳನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಸರ್ಫೇಸ್ಗಳಲ್ಲಿ ಯಾವ ಒಂದು ಸರ್ಫೇಸಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನೋದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ಗೆ ಈಕ್ವಲ್ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಜನ ಏನು ಮಾಡಿಬಿಡ್ತಾರೆ ಅಂತಂದರೆ ರೆಗ್ಯುಲರ್ ರಿಫ್ಲೆಕ್ಷನ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಓದ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ರೆಗ್ಯುಲರ್ ರಿಫ್ಲೆಕ್ಷನನ್ನು ಟಿಕ್ ಮಾಡ್ತಾರೆ. ನೋ, ರೆಗ್ಯುಲರ್ ರಿಫ್ಲೆಕ್ಷನಲ್ಲಿ ಪ್ಯಾರಲಲ್ ಲೈನ್ಸನ್ನು ನೋಡ್ಬೋದು, ಇನ್ಸಿಡೆನ್ಸ್ ಪ್ಯಾರಲಲ್ ಆಗಿರುತ್ತೆ ಆ್ಯಂಡ್ ರಿಫ್ಲೆಕ್ಷನ್ ಸಹಿತ ರೇಸ್ಗಳು ಏನಾಗಿರುತ್ತೆ ಅವು ಪ್ಯಾರಲಲ್ ಆಗಿರುತ್ತೆ. ಆದರೆ ದೇ ಆರ್ ಟಾಕಿಂಗ್ ಅಬೌಟ್ ಲಾಸ್ ಆಫ್ ರಿಫ್ಲೆಕ್ಷನ್. ಲಾಸ್ ಆಫ್ ರಿಫ್ಲೆಕ್ಷನ್ ಇಟ್ ಈಸ್ ಟ್ರೂ ಫಾರ್ ಆಲ್ ದ ಸರ್ಫೇಸ್. ಹಾಗಾಗಿ ಇಟ್ ಈಸ್ ಟ್ರೂ ಫಾರ್ ಆಲ್ ದ 3 ಸರ್ಫೇಸಸ್. ಈಗ ಬರೋಣ, ಎಗೇನ್ ಪಿಕ್ಚರನ್ನು ಕೊಟ್ಬಿಟ್ಟು ಕಾನ್ಸೆಪ್ಟನ್ನು ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೀವು ಇವಾಗ ಓಕೆ ಫಸ್ಟ್ ಒನ್ ಇಲ್ಲಿ ಕಾಣಿಸ್ತಾ ಇದೆ. ಐ ಆಮ್ ಗೋಯಿಂಗ್ ಟು ಝೂಮ್ ದ ಇಮೇಜ್. ಎಸ್, ಮಿಡಲ್ ಸಿ ಈ ಪೋರ್ಷನಿಗೆ ನಾವೇನು ಹೇಳ್ತೀವಪ್ಪ, ಸಿಗೆ ಆ್ಯಕ್ಚುಲಿ ಇಟ್ ಈಸ್ ಕಾಣಿಸ್ತಾ ಇದೆ, ಇಟ್ ಈಸ್ ಲೆನ್ಸ್. ಸಿ ಆಪ್ಷನಲ್ಲಿ ಲೆನ್ಸ್. ನೋಡೋಣ ಚಿತ್ರದಲ್ಲಿ ಏನಾದರೂ ನಮಗೆ ಆಪ್ಷನ್ ಸಿಗುತ್ತಾ ಅಂಥೇಳಿ. ಓಕೆ, ಹಾಗಿದ್ರೆ ಆಪ್ಷನ್ ಬಿ ಇರ್ಬೋದು ಆರ್ ಆಪ್ಷನ್ 4 ಇರ್ಬೋದು. ನೋಡೋಣ. ಆ್ಯಂಡ್ ದೆನ್ ಇದರಲ್ಲಿ ನಾವು ಏನು ನೋಡಬೇಕಾಗುತ್ತೆ, ಹಾಗಿದ್ರೆ ಆಪ್ಷನ್ ಎ ಅನ್ನೋದು ಐರಿಸ್ ಅಥವಾ ಸಿಲಿಯರಿ ಮಜಲ್ಲ. ಆಪ್ಷನ್ ಬಿ ಅನ್ನೋದು ಓಕೆ ಇಟ್ಸ್ ಬೆಟರ್. ಐರಿಸ್ ಯಾವ ಪಾರ್ಟಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡ್ರೆ ಕ್ಲಿಯರ್ ಆಗೋಗುತ್ತೆ. ಓಕೆ, ಐರಿಸ್ ಆಪ್ಷನ್ ಎನ ಆಪ್ಷನ್ ಬಿನ ನೋಡಿ. ವಾವ್, ಕ್ಲಿಯರ್ ಆಗಿದೆ. ಇಲ್ಲಿ ಲೆನ್ಸ್ನ ಮುಂದಿನ ಒಂದು ಲೇಯರ್ ಆದ ನಂತರ ನಮಗೆ ಸಿಗುವಂಥದ್ದು ಅದು ಐರಿಸ್ ಆಗಿರುತ್ತೆ. ಹಾಗಿದ್ರೆ ಆಪ್ಷನ್ ಬಿ ಐರಿಸ್ ಅನ್ನೋದು ಆಗಿರಬೇಕು. ದೆನ್ ಇಟ್ ಈಸ್ A is ciliary, B is iris, C is lens and D is cornea. ನೋಡಿ, easily you can guess your answers. Impression of image persist on the retina of human eye. ಕಣ್ಣಿನಲ್ಲಿ, ನಮ್ಮ ಮನುಷ್ಯನ ಕಣ್ಣಿನಲ್ಲಿ ಎಷ್ಟು ಹೊತ್ತು ಇಮೇಜನ್ನ ನಾವು ಆ ಒಂದು ಸೆಕೆಂಡ್ಸ್ ಏನಾಗಿರುತ್ತೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ 7th ICSE ಸಿಲೆಬಸಲ್ಲಿ ಸಿಗುತ್ತೆ. ಚೆನ್ನಾಗಿದೆ ಕಾನ್ಸೆಪ್ಟು. ಹಾಗೆ ರಿಫ್ಲೆಕ್ಷನ್ ಆಫ್ ಲೈಟ್ ಆಗಿರ್ಬೋದು, ಅದು ಕಂಡೀಷನ್ಸ್ ಆಗಿರ್ಬೋದು, ಎಲ್ಲದು ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರ ನಿಮಗೆ ಆಪ್ಷನ್ಸನ್ನು ನೋಡಬಹುದು. ಎಷ್ಟು ಹೊತ್ತು ನೀವು ಕಣ್ಣಲ್ಲಿ ಅದನ್ನು ನೀವು ಗಮನ ಹರಿಸಿ ಇಟ್ಕೋಬಹುದು, ಪರ್ಸಿಸ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ. ದಟ್ ಈಸ್ 1/15 ಸೆಕೆಂಡ್ಸ್. ಈವನ್ ನಿಮಗೇನಾದರೂ 1/16 ಅಂತ ಕೊಟ್ಟಿದ್ರು ಅದಕ್ಕೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಸ್ಟಡಿ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಜರ್ಮಿನೇಷನ್ ಆಫ್ ಸೀಡ್ಸ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂಡರ್ ಡ್ರೈ ಕಂಡೀಷನ್. ಎಕ್ಸಾಕ್ಟ್ಲಿ, ಇದಕ್ಕೆ ಮಾಯಿಶ್ಚರ್ ಕಂಟೆಂಟ್ ಬೇಕು, ಆಗಲೇ ಮೊಳಕೆ ಹೊಡೆಯೋದು ಅಲ್ವಾ. ಹಾಗಾಗಿ ಆಪ್ಷನ್ ಎ ಇಸ್ ರೈಟ್. ಎಲ್ಲಿ ಆಪ್ಷನ್ ಎ ಇಲ್ಲ ಅನ್ನೋದನ್ನು ನೀವು ಡಿಲೀಟ್ ಮಾಡ್ಕೊಂಬಿಡಿ. ಉಳಿದಿರೋದು ಆಪ್ಷನ್ 1 ಆ್ಯಂಡ್ ದೆನ್ 4. ಎ ಬಿ ಅನ್ನೋದು ಪಕ್ಕ ಇದೆ ಅನ್ನೋದಾದರೆ ಸಿ ಆ್ಯಂಡ್ ಇ ಮಾತ್ರ ನೋಡೋಣ. ಇವಾಗ ದ ಸಪ್ಲೈ ಆಫ್ ವಾಟರ್ ಟು ಕ್ರಾಪ್ಸ್ ಅಟ್ ಡಿಫ್ರೆಂಟ್ ಇಂಟರ್ವಲ್ಸ್ ಇಂಪ್ರೂವ್ಸ್ ದ ಟೆಕ್ಸ್ಚರ್ ಆಫ್ ದ ಸಾಯಿಲ್. ಹೌ ಇಟ್ ಈಸ್ ಪಾಸಿಬಲ್? ದೆನ್ ನೋಡೋಣ. ವಾಟರ್ ಪ್ರೊಟೆಕ್ಟ್ಸ್ ದ ಕ್ರಾಪ್ಸ್ from both frost and hot air currents. ಎಸ್, ಹೆಲ್ಪ್ ಆಗುತ್ತೆ. ನೀರೇ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಆಪ್ಷನ್ 4 ಈಸ್ ರೈಟ್ ಥಿಂಗ್. ಆಪ್ಷನ್ ಸಿ ಯಾಕೆ ಆಗಲ್ಲ ಅನ್ನೋದನ್ನು ನೀವೇ ಯೋಚನೆ ಮಾಡ್ಬೋದು. ಸಾಯಿಲ್ನ ಟೆಕ್ಸ್ಚರ್ ಇಂಪ್ರೂವ್ ಮಾಡೋದಕ್ಕೆ ಇಲ್ಲಿ ವಾಟರ್ ಸಪ್ಲೈ ಅನ್ನೋದು ತಪ್ಪಾಗುತ್ತೆ. ಓಕೆ, ಸ್ಟಡಿ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಕ್ರೋಮೋಸೋಮ್ಸ್, ಜೀನ್ಸ್ ಬಗ್ಗೆ ಕೊಟ್ಟಿದ್ದಾರೆ ಕಾನ್ಸೆಪ್ಟನ್ನು. ಕ್ರೋಮೋಸೋಮ್ಸ್ ಆರ್ ಲೊಕೇಟೆಡ್ ಇನ್ ದ ನ್ಯೂಕ್ಲಿಯೋಲಸ್. ತಪ್ಪಂತೀರ ಸರಿ ಅಂತೀರಪ್ಪ ಇದಕ್ಕೆ? ನೋಡಿ, ಜೀನ್ಸ್ ಆರ್ ಲೊಕೇಟೆಡ್ ಇನ್ ದ ಕ್ರೋಮೋಸೋಮ್ಸ್. ಯಾ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ರೆಸ್ಪೈರ್ ಆ್ಯಂಡ್ ರೀಪ್ರೊಡ್ಯೂಸ್. ಪರ್ಫೆಕ್ಟ್. ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಸೆಲ್ ಮೆಂಬ್ರೇನ್ ಈಸ್ ಟು ಕಂಟ್ರೋಲ್ ದ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಮೆಟೀರಿಯಲ್ಸ್ ಫ್ರಮ್ ದ ಸೆಲ್. ಹೌದು, ಸೆಲ್ ಮೆಂಬ್ರೇನ್ನ ಕೆಲಸನೇ ಅದು. ನಾನು ಯಾವಾಗಲೂ ಸೆಲ್ ಮೆಂಬ್ರೇನನ್ನು ನಿಮ್ಮ ಮನೆಯ ಗೇಟ್ ಅಂತ ನೆನ್ಪಿಟ್ಕೊಳ್ಳಿ. ಮನೆಯ ಗೇಟ್ಗೆ ಯಾರ್ಯಾರನ್ನೋ ಒಳಗೆ ಬಿಡ್ಕೊತೀರಾ ನೀವು? ನಾಟ್ ಎಟ್ ಆಲ್. ಈಗ ಏನು ಮಾಡ್ತೀರಾ, ಅವರಿಗೆ ಯಾರು ನಿಮ್ಮವ್ರು ಇರ್ತೀರೋ ಅವ್ರನ್ನ ಒಳಗೆ ಕರ್ಕೋತೀರಾ. ಯಾರು ನಮಗೆ ಏನೋ ಕಸ ಇದೆ ನಮ್ಮ ಮನೇಲಿ ಅಂದರೆ ಅವ್ರನ್ನ ಹೊರಗೆ ಹಾಕ್ತೀರಾ. ಯಾರನ್ನೋ ಅನ್ನೋದು ಬೇಡ, ಕಸ ಇದ್ದಿದ್ದನ್ನೆಲ್ಲ ಹೊರಗೆ ಹಾಕ್ತೀವಿ. ಇಟ್ ಮೀನ್ಸ್ ಏನು ಬೇಕೋ ಅದನ್ನು ಎಂಟ್ರಿ ಆ್ಯಂಡ್ ಏನು ಬೇಡ ಅದಕ್ಕೆ ಎಕ್ಸಿಟ್ ಆಫ್ ದ ಮೆಟೀರಿಯಲ್ಸ್ಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಆಪ್ಷನ್ ಡಿ ಈಸ್ ರೈಟ್, ಆಪ್ಷನ್ ಸಿ ಈಸ್ ರೈಟ್, ಆಪ್ಷನ್ ಬಿ ಈಸ್ ರೈಟ್. ಬಟ್ ಈ 4 ಆಪ್ಷನ್ ಸರಿ ಇದೆಯಾ ಇಲ್ವಾ ಅನ್ನೋದಕ್ಕೆ ನಿಮಗಿಲ್ಲಿ ಆಪ್ಷನ್ ಇಲ್ಲ. ಸೊ ಬಿ ಸಿ ಡಿ ಈಸ್ ದ ರೈಟ್ ಆನ್ಸರ್. ಅಲ್ಟ್ರಾಸೌಂಡ್ equipments used for investigating medical problems work at frequency. ಹ್ಯೂಮನ್ನ ಒಂದು ಏನು ಫ್ರೀಕ್ವೆನ್ಸಿ ರೇಂಜ್ ಕೇಳಿಸುತ್ತಲ್ಲ, ಆ ಒಂದು ಫ್ರೀಕ್ವೆನ್ಸಿ ರೇಂಜ್ ಆಡಿಯೋ ಏನು ಹೇಳ್ತೀವಿ ನಾವು, ಆಡಿಬಲ್ ಸೌಂಡ್ ಏನು ಹೇಳ್ತೀವಿ ಅದಕ್ಕೆ 20 ಹರ್ಟ್ಸಿಂದ 20,000 ಹರ್ಟ್ಸ್ ಅಂತ ಹೇಳ್ತೀವಿ. ಕರೆಕ್ಟಾ? ಈ
20 ಹರ್ಟ್ಸಿಂದ ಕೆಳಗಡೆ ಇದ್ದರೆ ಅದನ್ನು ನಾವು ಇನ್ಫ್ರಾಸೋನಿಕ್ ಸೌಂಡ್ ಅಂತ ಹೇಳ್ತೀವಿ. ಎಬೋವ್ 20,000 ಹರ್ಟ್ಸ್ ಇತ್ತು ಅಂದರೆ ಅದನ್ನು ನಾವು ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಹೇಳ್ತೀವಿ. ಸೊ ಈಸಿಲಿ ಯು ಕ್ಯಾನ್ ಗೆಸ್ ದ ಆನ್ಸರ್. ಅಲ್ಟ್ರಾಸೌಂಡ್ಸ್ಗಳು ಯಾವುದು ಎಬೋವ್ 20,000 ಹರ್ಟ್ಸ್ ಆಗಿತ್ತು ಅಂದರೆ ಅದನ್ನು ನಾವು ಕಾರ್ಡಿಯೋಗ್ರಫಿಯಲ್ಲಿ ಸಿನ ಒಂದು ಡೆಪ್ತನ್ನು ಫೈಂಡ್ ಔಟ್ ಮಾಡೋದಕ್ಕೆ, ಅಥವಾ ಸಿ ಒಳಗಡೆ ಯಾವುದಾದ್ರೂ ಒಂದು ವಸ್ತು ಏನೋ ಬಿದ್ದಿದೆ, ಈಗ ಶಿಪ್ ಮುಳುಗಿದೆ ಅಂತಂದರೆ ಅದು ಎಷ್ಟು ಡಿಸ್ಟೆನ್ಸಲ್ಲಿದೆ ಅದನ್ನೆಲ್ಲ ನಾವು ನೋಡೋದಕ್ಕೆ ಯೂಸ್ ಮಾಡ್ತೀವಿ. A solid rectangular block of iron is kept over the top of the table with its different faces touching the table. ಓಕೆ, ಐ ಥಿಂಕ್ ಇಮ್ಯಾಜಿನ್ ಮಾಡೋಕ್ಕಾಗ್ತಿಲ್ಲ ಅಂತಿರ್ಬೋದು. ಜಸ್ಟ್ ನೀವು ಒಂದು ಜಾಮಿಟರಿ ಬಾಕ್ಸ್ ಏನಿರುತ್ತೆ ಅದು ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ಅದೇನಿದೆ ಒಂದು ಟೇಬಲ್ ಮೇಲೆ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಇನ್ ಡಿಫ್ರೆಂಟ್ ಕೇಸಸ್ ದ ಸಾಲಿಡ್ ಬ್ಲಾಕ್ ಎಕ್ಸರ್ಟ್ಸ್. ಇಲ್ಲಿ ಫೋರ್ಸ್ ಆ್ಯಂಡ್ ಪ್ರೆಷರ್ ಕಾನ್ಸೆಪ್ಟ್ ಅಷ್ಟೇ. ಇಲ್ಲಿ ಸೇಮ್ ಫೋರ್ಸನ್ನು ಅಪ್ಲೈ ಮಾಡ್ತಿದೆ, ಬಟ್ ಇಲ್ಲಿ ಎಲ್ಲ ಎಡ್ಜಸ್ಗಳು ಸೇಮ್ ಅಮೌಂಟ್ ಆಫ್ ಪ್ರೆಷರನ್ನು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ನೀವು ಯೋಚನೆ ಮಾಡಿ, ಇಲ್ಲಿ ಕೊಟ್ಟಿರುವಂತಹ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ಹೇಗಿಟ್ಟಿದ್ದಾರೆ ಅಂತಂದರೆ ವಿತ್ ಇಟ್ಸ್ ಡಿಫ್ರೆಂಟ್ ಫೇಸಸ್ ಟಚಿಂಗ್ ದ ಟೇಬಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಮ್ಯಾಜಿನ್ ಪ್ರೆಷರ್ ಈಸ್ ರಿಲೇಟೆಡ್ ವಿತ್ ಯಾವುದು? ಇಟ್ ಈಸ್ ರಿಲೇಟೆಡ್ ವಿತ್ ಏರಿಯಾ. ಹಾಗಾಗಿ ನಾವು ಏರಿಯಾ ಬೇಸಿಸ್ ಮೇಲೆ ಹೇಳಬೇಕಾಗುತ್ತೆ. ಸೊ ಇಲ್ಲಿ ನಾವು ಸೇಮ್ ಫೋರ್ಸ್ ಬಟ್ ಡಿಫ್ರೆಂಟ್ ಪ್ರೆಷರ್ಸ್ ಅಂಥೇಳಿ ನಾವು ತಗೊಳ್ಬಹುದು. ಇನ್ ಡಯಾಗ್ರಾಮ್ ಇಲ್ಲಿ ಕೊಟ್ಟಿರುವಂಥದ್ದಲ್ಲಿ ಚಿತ್ರ ಆ್ಯಕ್ಚುಲಿ ಅಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಜಸ್ಟ್ ನೀವು ಏನು ಇದೆ ಅಂತ ಅಂದರೆ ಇಲ್ಲಿ ಚುಕ್ಕಿ ಏನಿದೆಯಲ್ಲ ಇದು ಸೈಟೋಪ್ಲಾಸಮ್ ಆಗಿರುತ್ತೆ. ಇಟ್ ಮೀನ್ಸ್ ಇಟ್ ಇಸ್ ಅ ಜೆಲ್ ಲೈಕ್ ಸ್ಟ್ರಕ್ಚರ್. ಇಲ್ಲಿ ತೂತು ಇದು ಆ್ಯಕ್ಚುಲಿ ಇದು ವ್ಯಾಕ್ಯೂಲ್ ಅಂತ ಹೇಳಿ ಕರಿತೀವಿ. ಒಳಗಡೆ ಇರುವಂಥದ್ದು ನ್ಯೂಕ್ಲಿಯಸ್, ಹೊರಗಡೆ ಇರೋದು ಇದು ಸೆಲ್ ಮೆಂಬ್ರೇನ್. ಪಾರ್ಟ್ಸ್ಗಳು ಕೇಳಿದ್ದಾರೆ ಅಷ್ಟೇ. ಓಡೋಮೀಟರ್ ರೀಡಿಂಗ್ ಎಗೇನ್ ರಿಪೀಟೆಡ್ ಕ್ವಶನ್, ಹೋದ ವರ್ಷ ಇದೇ ಕೇಳಿದ್ದಾರೆ ಅಲ್ವಾ. ಇಲ್ಲಿ ಫಸ್ಟ್ ಏನು ಹೇಳಿದ್ದಾರೆ, ಓಕೆ ಕಾರ್ 8 ಗಂಟೆಗೆ ಮೂವ್ ಆಗ್ತಿದೆ, ಓಡೋಮೀಟರ್ ರೀಡಿಂಗ್ ಎಷ್ಟಿದೆ 36,540 ಕಿಲೋಮೀಟರ್ ಇದೆ. ಈಗ 10 ಗಂಟೆಗೆ ನೋಡಿದಾಗ 36,666 ಇದೆ. ಹಾಗಿದ್ರೆ ಟೋಟಲ್ ರನ್ ಆಗಿದ್ದೆಷ್ಟು 3666 ಡಿವೈಡೆಡ್ ಬೈ 36540. ಸೊ ಇಟ್ ಮೀನ್ಸ್ 6 to 126 ಕಿಲೋಮೀಟರ್ ಆಗೋಯ್ತು. ಆ್ಯಂಡ್ ಇಲ್ಲಿ ಟೈಮ್ ಎಷ್ಟು ಕೊಟ್ಟಿದ್ದಾರೆ, 8 ಗಂಟೆಯಿಂದ 10 ಗಂಟೆ ಅಂದರೆ ಅಲ್ಲಿಗೆ ಏನಾಯಿತು 2 ಗಂಟೆ 2 ಅವರ್. ಅಲ್ಲಿಗೆ ಎಷ್ಟಾಯಿತು 2 1 2 6 12 3 63 ಕಿಲೋಮೀಟರ್ ಪರ್ ಅವರ್ ಬಂದಿದ್ದು ನಮಗೆ. 63 ಕಿಲೋಮೀಟರ್ ಪರ್ ಅವರ್ ಬಂದಿದ್ದು. ಆದರೆ ನಮಗೆ ಅವ್ರು ಕೇಳ್ತಾ ಇರೋದು ಮೀಟರ್ ಪರ್ ಸೆಕೆಂಡಲ್ಲಿ ಕೇಳ್ತಾ ಇದ್ದಾರೆ. ನಾನು ನಿನ್ನೆ ನಿಮಗೊಂದು ಹಿಂಟನ್ನು ಕೊಟ್ಟಿದ್ದೆ, ಕಿಲೋಮೀಟರಿಂದ ಮೀಟರಿಗೆ ಕನ್ವರ್ಟ್ ಮಾಡ್ತಿದ್ದೀರಾ ಅಂತಂದರೆ 5/18 ಮಾಡಿ ಅಂತ ಹೇಳಿ ಸಿಂಪಲ್ಲಾಗಿ ಹೇಳಿದೆ. ಹೌದಾ? ಇದನ್ನು ಕ್ಯಾನ್ಸಲ್ ಔಟ್ ಮಾಡಿ ಆನ್ಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನ್ಸರ್ 17.5 ಬರುತ್ತೆ. 78 ಕ್ವಶನ್ ನೋಡೋಣ. ಎ ಬಾಯ್ ಹ್ಯಾಸ್ ಎ ಥಿಕ್ ಪೇಸ್ಟ್ ಆಫ್ ಟರ್ಮರಿಕ್. ಅರಿಶಿನ ಪುಡಿ ನಾವು ಮಾಡ್ಕೊಂಡಿದ್ದಾನೆ, ಸ್ವಲ್ಪ ಥಿಕ್ ಪೇಸ್ಟ್ ಮಾಡ್ಕೊಂಡಿದ್ದಾನೆ. ಈಗ ಅದಕ್ಕೂ ಆ್ಯಸಿಡನ್ನು ಹಾಕ್ತಾ ಇದ್ದಾನೆ ಆ್ಯಂಡ್ ಎಕ್ವೆಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಕ್ವಶನ್ ನಿಮಗೆ ಅವ್ರು ಕೇಳ್ತಾ ಇರೋದು ಹೇಗೆ ಕಲರ್ ಚೇಂಜ್ ಆಗುತ್ತೆ ಆ್ಯಸಿಡಲ್ಲಿದ್ದಾಗ ಬೇಸಲ್ಲಿದ್ದಾಗ ಅಂಥೇಳಿ. ನಿಮಗೆ ನೆನಪಾಗ್ತಿಲ್ಲ ಹೇಗೆ ಅಂತೇಳಿ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಬಟ್ಟೆ ಮೇಲೆ ಅರಿಶಿನ ಬಿದ್ದಿದೆ ಅಂತ ಅಂದ್ಕೊಳ್ಳಿ. ಆಗಿರುತ್ತೆ, ಯಾವಾಗಲಾದರೂ ಬಿದ್ದಿರುತ್ತೆ. ಆ ಅರಿಶಿನದ ಮೇಲೆ ನೀವೀಗ ಅದು ಸ್ವಲ್ಪ ತುಂಬ ತಿಕ್ಬಿಟ್ಟು ಅದೇನಾಗ್ಬಿಟ್ಟಿದೆ ಹೋಗ್ತಾನೆ ಇಲ್ಲ. ಈಗ ಅದನ್ನು ತೊಳಿಬೇಕು ಅಂತ ನೀವು ಹೋದಾಗ ನಿಮ್ಮ ಬಟ್ಟೆಯಲ್ಲಿ ಏನಾಗ್ತದೆ, ಸ್ವಲ್ಪ ರೆಡ್ಡಿಶ್ ಕಾಣ್ತಾ ಹೋಗುತ್ತಾ. ಯಾಕೆ? ಬಟ್ಟೆ ಸೋಪಲ್ಲಿ ಏನಿತ್ತು, ನೊರೆ ಇದೆ ಅಂತಂದರೆ ಅದು ಬೇಸ್. ಸೊ ಬೇಸಲ್ಲಿ ಅದು ರೆಡ್ ಕಲರ್ ನಾವು ನೋಡ್ಬೋದು. ಕಡಿಮೆ ಪ್ರಮಾಣದಲ್ಲಿ ಆಗಿದ್ರೂ ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಈ ಹಿಂಟನ್ನು ನಾನು ಹೇಳಿದಷ್ಟೇ. ಯೆಲ್ಲೋ ಇನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸೇಮ್ ಕಲರ್. ಸ್ಟಡಿ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ದ ವಿಲ್ಲೈ ಆಫ್ ಸ್ಮಾಲ್ ಇಂಟೆಸ್ಟೈನ್. ಎಲ್ಲಿರುತ್ತೆ ವಿಲ್ಲೈ? ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುತ್ತೆ. ಇದೊಂಥರ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಥರ. ಇವೇನು ಮಾಡುತ್ತೆ ಅಂತಂದರೆ ಫುಡ್ ಬಂದಾಗ ಎಲ್ಲ ಫುಡ್ ಪಾರ್ಟ್ಗಳು ಕಂಪ್ಲೀಟ್ ಡೈಜೆಷನ್ ಎಲ್ಲಾಗೋದು ಸ್ಮಾಲ್ ಇಂಟೆಸ್ಟೈನಲ್ಲಿ ಅಲ್ವಾ. ಅಲ್ಲಿ ಡೈಜೆಷನ್ ಆದಮೇಲೆ ಈಗ ಆ ಫುಡ್ಡಲ್ಲಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಬ್ಲಡ್ಗೆ ಆ್ಯಡ್ ಮಾಡೋದಕ್ಕೆ ಈ ವಿಲ್ಲೈಗಳು ಹೆಲ್ಪ್ ಆಗಿರುತ್ತೆ. ದೇ ಆರ್ ಫಿಂಗರ್ ಲೈಕ್ ಔಟ್ ಗ್ರೋತ್ಸ್ and they are present in thousands of number. Yeah, true. They have very thin walls. ಗೊತ್ತಿಲ್ವಾ? ಸ್ವಲ್ಪ ವೆಯ್ಟ್ ಮಾಡಿ ಬಿಡಿ, ನೋಡೋಣ, ಮುಂದಕ್ಕೆ ಹೋಗೋಣ. They have a network of thin and small blood vessels close to the surface. Okay, let's see next option. They have very small pores through which food can easily pass. ನೀವೀಗ ಈ ಆಪ್ಷನಲ್ಲಿ ನೋಡಿದ್ರೆ ಎ ಅಂತೂ 100% ಅಂತ ಗೊತ್ತಿತ್ತು. ಸೊ ಎ ಬಿ ಅಷ್ಟೇ ಅಂತ ನೀವು ತಗೊಳ್ಳೋಂಗೇ ಇಲ್ಲ. ಓಕೆ, ಕನ್ಫ್ಯೂಸ್ ಆಗ್ತಿರಬಹುದು ಅಂತ ಅಂದ್ಕೊಳ್ತೀನಿ. ABC ಈಸ್ ರೈಟ್ ಆನ್ಸರ್. ಆ್ಯಕ್ಚುಲಿ ನೋಡಿ, ಸ್ವಲ್ಪ ಕೂತ್ಕೊಂಡು ಓದಿ. ಥಿನ್ ವಾಲ್ಸ್ ಇದೆ, ಆದರೆ ಸ್ಮಾಲ್ ಬ್ಲಡ್ ವೆಸಲ್ಸ್ ವಿಚ್ ಈಸ್ ಕ್ಲೋಸ್ ಟು ದ ಸರ್ಫೇಸ್ ಅಂತೇಳಿ ನಾವು ಹೇಳೋದು ತಪ್ಪಾಗುತ್ತೆ.
ಗಿವನ್ ಬಿಲೋ ಆರ್ ಸಮ್ ಫುಡ್ ಐಟಮ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಎಗೇನ್ ಸಬ್ ಆಪ್ಷನ್ಸ್ಗಳಿದೆ. ಬಾಯ್ಲ್ಡ್ ಆ್ಯಂಡ್ ಮ್ಯಾಶ್ಡ್ ಪೊಟ್ಯಾಟೊ. ಸ್ವಲ್ಪ ಕಾಮಾಗಿ ಕೂತ್ಕೊಂಡು ಓದಿ. ಕ್ವಶನ್ ಏನಿದೆ ಅಂತ ಅಂದರೆ, ವಿಚ್ ಆಫ್ ದ ಎಬೋ ವಿಲ್ ಗಿವ್ ಬ್ಲೂ ಬ್ಲ್ಯಾಕ್ ಕಲರ್ ವೆನ್ ಟೆಸ್ಟೆಡ್ ವಿತ್ ಅಯೋಡಿನ್ ಸೊಲ್ಯೂಷನ್. ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂಥ ಫುಡ್ ಐಟಮ್ಸಲ್ಲಿ ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ ನೀವು ಥಿಂಕ್ ಮಾಡಿದ್ದೆ ಆದರೆ ಈಸಿಲಿ ಯು ಕ್ಯಾನ್ ಗೆಟ್ ದ ಆನ್ಸರ್. ಬಾಯ್ಲ್ಡ್ ಆ್ಯಂಡ್ ಮ್ಯಾಶ್ಡ್ ಪೊಟ್ಯಾಟೋದಲ್ಲಿ ಸ್ಟಾರ್ಚ್ ಇದೆ. ಇಟ್ ಮೀನ್ಸ್ ಈಸಿಲಿ ಯು ಕ್ಯಾನ್ ಗೆಟ್ ದ ಆನ್ಸರ್. ಸ್ಟಾರ್ಚ್ ಇದೆ ಅಂಥೇಳಿ ಹೇಳ್ಕೊಬೋದು. ಸೊ ಎ ಎಲ್ಲಿದೆ? ಓಕೆ, ಬಿ ಆಪ್ಷನಲ್ಲಿ ಇಲ್ಲ, ಸೆಕೆಂಡ್ ಆಪ್ಷನಲ್ಲಿ ಇಲ್ಲ, ಡಿಲೀಟ್ ಮಾಡಬಹುದು. ಬಾಯ್ಲ್ಡ್ ಆ್ಯಂಡ್ ಚೀವ್ಡ್ ರೈಸ್. ಓಕೆ, ಚೀವ್ಡ್ ರೈಸ್ ಅಂತ ಹೇಳ್ತಿದ್ದಾರೆ. ನೋ, ಇಟ್ ಈಸ್ ನಾಟ್ ರೈಟ್. ಓಕೆ, ಎ ಸ್ಲೈಸ್ ಆಫ್ ಬ್ರೆಡ್. ಬ್ರೆಡ್ಡಲ್ಲಿ ಇರೋದೇ ಅದು. ಯಾ, ಸಿ ಈಸ್ ರೈಟ್. ನೆಕ್ಸ್ಟ್ ಬರೋಣ. ಶುಗರ್ ಸೊಲ್ಯೂಷನ್. ನೋಡಿರಿ, ಶುಗರ್ ಅಂದ ತಕ್ಷಣ ಬಂದ ತಕ್ಷಣ ಕಾರ್ಬೋಹೈಡ್ರೇಟು ಅಂತ ನೆನ್ಪು ಮಾಡ್ಕೋತೀರಾ. ಆದರೆ ಸ್ಟಾರ್ಚ್, ಅಯೋಡಿನ್ ಟೆಸ್ಟ್ ನಾವು ಯಾವುದಕ್ಕೆ ಮಾಡ್ತೀವಿ? ಸ್ಟಾರ್ಚ್ನ ಪ್ರೆಸೆನ್ಸಿಗೆ ನೋಡ್ತೀವಿ. ಸೊ ಅಲ್ಲ. coconut oil, it is fat. So A and C is the answer. While teaching the correct method of using a spring balance to class 8 students, Gunjan mentioned the following steps to be followed. Okay, ಏನು ಕೊಟ್ಟಿದ್ದಾರೆ? Note the zero error. Yeah, we have to note the zero. ಅಂದರೆ ಓಕೆ, ಕರೆಕ್ಟ್ ಆರ್ಡರನ್ನು ಹೇಳಬೇಕು. Note the position, calculate the actual reading. Okay, try to answer, record the least count. First we have to record the least count by using spring balance. ರೆಕಾರ್ಡ್ ಮಾಡ್ಕೊಂಡು ಆದಮೇಲೆ ಈಗ ಏನು ಲೀಸ್ಟ್ ಕೌಂಟ್ ಅದ್ರ ಜೊತೆಗೆ ಇನ್ನೊಂದೇನು ರೆಕಾರ್ಡ್ ಮಾಡ್ಕೋತೀವಿ? ಝೀರೋ ಎರರನ್ನು. ಹೌದಾ? ಸ್ಪ್ರಿಂಗ್ ಬ್ಯಾಲೆನ್ಸ್ನ ಯೂಸ್ ಮಾಡಿ ಅದೆಲ್ಲ ಗೊತ್ತಿದ್ರೆ ಹೇಳ್ಬೋದು. ಅದಾದಮೇಲೆ ಪೊಸಿಷನ್ ಆಫ್ ದ ಪಾಯಿಂಟರ್ ಆನ್ ದ ಗ್ರ್ಯಾಜುಯೇಟೆಡ್ ಸ್ಕೇಲ್, ಕ್ಯಾಲ್ಕುಲೇಟ್ ದ ಆ್ಯಕ್ಚುಯಲ್ ರೀಡಿಂಗ್. So DACB is the answer. Which one of the following is not ಕೇಳಿದ್ದಾರೆ, not. So scientific literacy, yeah. Rational thinking, competitive examination. Option 4 is the right answer. The technique of role play is considered to be effective strategy in teaching of science because ಯಾಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ರೋಲ್ ಪ್ಲೇ ಏನಕ್ಕೆ ಮಾಡಿಸ್ಬೇಕು? ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಒನ್ಸ್ ರೋಲ್ ಇನ್ ರಿಯಲ್ ಲೈಫ್? ನೋ, ನಾವು ಮಾತಾಡ್ತಾ ಇರೋದು ಸೈನ್ಸ್ ಆ್ಯಂಡ್ ಮಕ್ಕಳ ಬಗ್ಗೆ ತಿಳ್ಕೊಂಡು ಯೋಚನೆ ಮಾಡಬೇಕು. ಸೋಷಿಯಲ್ ಸ್ಕಿಲ್ಲನ್ನು ಬೆಳೆಸೋದಕ್ಕೆ? ನೋ, ಸೋಷಿಯಲ್ ಸ್ಕಿಲ್ಲನ್ನು ಬೆಳೆಸೋದೇ ಸೊಸೈಟಿ ಜೊತೆಗೆ ಇನ್ಕ್ಲೂಡ್ ಮಾಡ್ಕೋಬೇಕು. ಇಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ದ ಸ್ಟೂಡೆಂಟ್ಸ್ ಇನ್ ದ ಪ್ರೊಸೆಸ್ ಆಫ್ ಲರ್ನಿಂಗ್ ಇಸ್ ದ ರೈಟ್ ಆನ್ಸರ್. ಸೈನ್ಸ್ ಈಸ್ ಕನ್ಸಿಡರ್ಡ್ ಟು ಬಿ ಕ್ವಶನಿಂಗ್, ಎಕ್ಸ್ಪ್ಲೋರಿಂಗ್, ಡೂಯಿಂಗ್, ಇನ್ವೆಸ್ಟಿಗೇಟಿಂಗ್. ಇದಿಷ್ಟೆಲ್ಲ ಆಗ್ತಿದೆ. ಹಾಗಿದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್ ಕ್ಯಾರಿಡ್ ಔಟ್ ಬೈ ದೀಪಿಕಾ ಇನ್ ಟೀಚಿಂಗ್ ಆಫ್ ಸೈನ್ಸ್ ಈಸ್ ಬೆಸ್ಟ್ ಸೂಟೆಡ್ ಟು ಸ್ಯಾಟಿಸ್ಫೈ ದಿಸ್ ಕ್ರೈಟೀರಿಯಾ? ಓಕೆ, ಜಸ್ಟ್ ಥಿಂಕ್. ಯೂನಿಟ್ ಟೆಸ್ಟ್ ಮಾಡಬೇಕಾ? ಗ್ರೂಪ್ ಡಿಸ್ಕಷನ್? ಮೇ ಬಿ. ಡಿಬೇಟ್? ನೋ. ಪ್ರಾಜೆಕ್ಟ್ ವರ್ಕ್? ಸೈನ್ಸ್ ಅಂತಂದ್ರೆ ವರ್ಕ್, ಪ್ರಾಜೆಕ್ಟ್ ಮೆಥಡ್, ಬೆಸ್ಟ್ ಆನ್ಸರ್. NCF ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಟೀಚಿಂಗ್ ಆಫ್ ಸೈನ್ಸ್ ಅಟ್ ಅಪ್ಪರ್ ಪ್ರೈಮರಿ ಸ್ಟೇಜ್ಗೆ ಯಾವುದು ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ರಿಲೇಟಿಂಗ್ ಕ್ಲಾಸ್ ರೂಮ್ ಲರ್ನಿಂಗ್ ಟು ಲೈಫ್ ಔಟ್ಸೈಡ್ ದ ಸ್ಕೂಲ್? ಯಾ, ಕರೆಕ್ಟ್, ತಪ್ಪೇನಿಲ್ಲ. ಮೆಮೊರೈಸಿಂಗ್? ನೋ. ಆನ್ಸರ್ ಆಲ್ ದ ಕ್ವಶನ್ಸ್? ನೋ. ಇಂಪ್ರೂವಿಂಗ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್? ಎಕ್ಸಾಮಿನೇಷನ್ಗೆ ಮತ್ತು ಎಕ್ಸಾಮಿನೇಷನ್ ಆಫ್ ಫಿಯರ್ ಅದೆಲ್ಲನೂ ಅಲ್ವೇ ಅಲ್ಲ. ಸೊ ಕ್ಲಾಸ್ ರೂಮ್ನ ಕಂಟೆಂಟನ್ನು, ನಾಲೆಜನ್ನು ಜಸ್ಟ್ ನಾವು ಕಲ್ತಿರೋದನ್ನು ಬರೀ ಕ್ಲಾಸ್ ರೂಮ್ಗೆ ಅಷ್ಟೇ ಅಲ್ಲ, ಔಟ್ ಆಫ್ ದ ಸ್ಕೂಲ್ ಬಗ್ಗೆನೂ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಸರಿಯಾಗಿದೆ. ಗೀತಾ ಈಸ್ ಪ್ರಿಪೇರಿಂಗ್ ಎ ಲೆಸನ್ ಪ್ಲ್ಯಾನ್ ಆನ್ ದ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ಐ ಏಜ್ ಸ್ಟೂಡೆಂಟ್ಸ್ಗೆ. ಓಕೆ, ಹಾಗಿದ್ರೆ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ಬೆಟರ್ ಹೇಳೋಕೆ ಏನು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ಬೋದು? ಹೋಮ್ ಅಸೈನ್ಮೆಂಟ್ಸ್? ನೋ. ಡಿಕ್ಟೇಟಿಂಗ್ ನೋಟ್ಸ್? ನೋ. ಸ್ಟೂಡೆಂಟ್ ಆ್ಯಕ್ಟಿವಿಟೀಸ್ಗಳನ್ನು ಆ್ಯಂಡ್ ಇಂಟ್ರಾಕ್ಟಿವ್ ಕ್ಲಾಸ್ ರೂಮ್ ಕ್ವಶನಿಂಗ್? ಮೇ ಬಿ. ಡೆಮಾನ್ಸ್ಟ್ರೇಷನ್? ನೋಡಿ, ಡೆಮಾನ್ಸ್ಟ್ರೇಷನ್ ಆ್ಯಂಡ್ ದೆನ್ ಆ್ಯಕ್ಟಿವಿಟೀಸ್ ಮಾಡಿಸೋದು ಆ್ಯಂಡ್ ದೆನ್ ಪ್ರಾಜೆಕ್ಟ್ ವರ್ಕನ್ನು ಕೊಡೋದು, ಇವು ಬಹು ಮುಖ್ಯವಾಗಿ ಸೈಂಟಿಫಿಕ್ ಮೆಥಡಲ್ಲಿ ನಾವು ಯೂಸ್ ಮಾಡುವಂಥದ್ದು. ಆನ್ ದ ಬೇಸಿಸ್ ಆಫ್ NCF ರೆಕಮೆಂಡೇಷನ್ಸ್, NCERT ಇನ್ ಸೈನ್ಸ್ ಗ್ರೇಟ್ ಎಂಫಾಸಿಸ್ ಆನ್ ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ? ರೋಟ್ ಲರ್ನಿಂಗಿಗ? ನೋ. ಅಂದರೆ ಗಟ್ ಹೊಡೆಯೋದ? ಅಲ್ಲ. ದೆನ್ ಇಲ್ಲಿ ಕೇಳ್ತಾ ಇರೋದು ರೆಕಮೆಂಡೇಷನ್ಸ್ ಇನ್ ದ ಸೈನ್ಸ್. ಓಕೆ, ಯಾ, ನೋಡೋಣ. ದೆನ್ ಇಲ್ಲಿ ಕೇಳಿರೋದು ಕರೆಕ್ಟ್ ಸ್ಟೇಟ್ಮೆಂಟ್ಸನ್ನು ಗಿವನ್ ಬಿಲೋ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ರೆಪ್ರೆಸೆಂಟ್ ದ ಕಾಂಬಿನೇಷನ್ ಆಫ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಗಿವನ್ ಎವೋ? ಕರೆಕ್ಟ್ ಸ್ಟೇಟ್ಮೆಂಟ್ಸನ್ನು ನೀವು ನೋಡಬೇಕಾಗುತ್ತೆ. ಓಕೆ, ಡಿಸ್ಕರೇಜಿಂಗ್? ರೋಡ್ ಲರ್ನಿಂಗ್ ಡಿಸ್ಕರೇಜ್ ಮಾಡೋದು. ಎಸ್, ಹೌದು. ಮೇಂಟೈನಿಂಗ್ ಶಾರ್ಪ್ ಬೌಂಡರೀಸ್ ಬಿಟ್ವೀನ್ ಡಿಫ್ರೆಂಟ್ ಡೊಮೈನ್ಸ್ ಆಫ್
ಸೈನ್ಸ್ ಕರಿಕ್ಯುಲಮ್ ಮೇ ಬಿ ಇರಬಹುದೇನೋ, ನೋಡೋಣ. ಪ್ರೊವೈಡಿಂಗ್ ಆ್ಯಕ್ಟಿವ್ ಲರ್ನಿಂಗ್, ಲರ್ನಿಂಗ್ ಎಕ್ಸಾಕ್ಟ್ ಡೆಫಿನೇಷನ್ ಆಫ್ ಮೇಂಟೈನಿಂಗ್ ABC ಇದೆಯಾ? ಇಲ್ಲ, AC ಇದೆ. ಸೊ ಈಸಿಲಿ ಗೋ ವಿತ್ ದಿಸ್ ಆಪ್ಷನ್. AC ಅಂತೂ ಪಕ್ಕಾ ಅಂತ ಗೊತ್ತಿದೆ ಅಲ್ವಾ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಪ್ರೋಚಸ್ ಅಡಾಪ್ಟೆಡ್ ಬೈ ಎ ಸೈನ್ಸ್ ಟೀಚರ್ ರಿಫ್ಲೆಕ್ಟ್ ಸೈಂಟಿಫಿಕ್ ಟೆಂಪರ್ ಆನ್ ಹರ್ ಪಾರ್ಟ್? ಪರ್ಫೆಕ್ಟ್ ಡಿಸಿಪ್ಲಿನ್, ಕವರಿಂಗ್ ಪ್ರಿಸ್ಕ್ರೈಬ್ಡ್ ಸಿಲೆಬಸ್, ನೋ. ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ಆಸ್ಕ್ ಕ್ವಶನ್, ಪ್ರಿಪೇರಿಂಗ್ ಡಿಫಿಕಲ್ಟ್ ಕ್ವಶನ್ ಪೇಪರ್, ಅಲ್ಲ. ಆಪ್ಷನ್ ಡಿ ಅಲ್ಲ, ಆಪ್ಷನ್ ಸಿ ಸರಿಯಾಗಿದೆ. ದ ಫಾಲೋಯಿಂಗ್ ಸ್ಟೆಪ್ಸ್ ಆರ್ ಜನರಲಿ ರೆಕಮೆಂಡೆಡ್ ಟು ಬಿ ಫಾಲೋಡ್ ಇನ್ ಸೈಂಟಿಫಿಕ್ ಮೆಥಡ್. ಯಾವುದು ಸ್ಟೆಪ್ಸ್ಗಳನ್ನು ನೀವು ನೋಡ್ಕೊಳ್ತಾ ಹೋಗ್ಬೋದು. ಓಕೆ, ಕಲೆಕ್ಷನ್ ಆಫ್ ಡಾಟಾ. ಓಕೆ, ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಪ್ರಾಬ್ಲಮ್. ಸಿ ಕಮ್ಸ್ ಫಸ್ಟ್, ದೆನ್ ಇದಿಷ್ಟು ಪಕ್ಕ. ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಾದಮೇಲೆ ಏನು ಮಾಡಬೇಕು? ಊಹೆ ಮಾಡ್ತೀವಲ್ಲ ನಾವು, ಹೀಗಿರ್ಬೋದು, ಹೈಪೋಥಿಸಿಸ್ ಹಾಕ್ಕೊಳ್ಳೋದು, ದಟ್ ಈಸ್ ಬಿ. ಓಕೆ, ಕಲೆಕ್ಷನ್ ಆಫ್ ಡಾಟಾ, ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್, ಲಾಸ್ಟ್ ಒನ್ ಈಸ್ ಡ್ರಾಯಿಂಗ್ ಕನ್ಕ್ಲೂಷನ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, ಅಂದರೆ CBDAE. ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರೊಜೆಕ್ಟ್ಸ್ ಫ್ರಮ್ ಆ್ಯನ್ ಇಂಟಿಗ್ರಲ್ ಪಾರ್ಟ್ ಆಫ್ ಲರ್ನಿಂಗ್ ಆಫ್ ಸೈನ್ಸ್. ಎಕ್ಸಾಕ್ಟ್ಲಿ ಟ್ರೂ. ಲರ್ನಿಂಗ್ ಆಫ್ ಸೈನ್ಸಲ್ಲಿ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಮಕ್ಕಳಲ್ಲಿ ಕಲಿಕೆಯನ್ನು ಹೆಚ್ಚು ಬೆಳೆಸುತ್ತೆ. ಅವರಿಗೆ ಕೂತ್ಕೊಂಡು ನೀವು 1 ಗಂಟೆ ನೀವು ಲೆಕ್ಚರಿಂಗ್ ಕೊಟ್ಟರು ಅವ್ರಿಗೆ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾವಾಗ ಮಾಡಿ ಕಲಿತಾರೋ ಆಗ ಹೆಚ್ಚು ಸೆನ್ಸಸ್ಗಳು ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ, ಅವರು ಆ್ಯಕ್ಟಿವ್ ಆಗಿರ್ತಾರೆ ಮೇನ್ಲಿ. ಸೊ ಇಟ್ ಹೆಲ್ಪ್ಸ್ ಆ್ಯಕ್ಚುಲಿ. ಅಸೆಸಿಂಗ್ ಮಾಡೋದಕ್ಕೆ ನೋ, ಎಂಗೇಜ್ ಆಗಿರಬೇಕು ಮಕ್ಕಳನ್ನ ಅಂತನಾ? ಮೇ ಬಿ. ಡಿಸಿಪ್ಲಿನನ್ನು ಮೇಂಟೈನ್ ಮಾಡೋದಕ್ಕೆ, ಪ್ರೊವೈಡಿಂಗ್ ಆಪರ್ಚುನಿಟಿ ಟು ಸ್ಟೂಡೆಂಟ್ಸ್ ಫಾರ್ ಎಕ್ಸ್ಟೆಂಡೆಡ್ ಲರ್ನಿಂಗ್, ಇದು ಸರಿಯಾಗಿರುವಂಥದ್ದು. ಮಕ್ಕಳಿಗೆ ಹೆಚ್ಚು ಆಸಕ್ತಿನ ಮೂಡಿಸೋದಕ್ಕೆ, ಅವರಿಗೆ ಒಂದು ಆಪರ್ಚುನಿಟಿನ ನಾವು ಕೊಡೋದಕ್ಕೆ ಇದು ಸರಿಯಾಗಿರುವಂಥದ್ದು. ಇಲ್ಲಿವರೆಗೂ ನೀವು ನೋಡಿದ್ದು CTT 2015 ಬಂದಂತಹ ಪೇಪರ್, ಫೆಬ್ರವರಿಯಲ್ಲಿ. ಇಲ್ಲಿವರೆಗೂ ನಿಮಗೆ ಈ ಕ್ವಶನ್ಸ್ಗಳ ಡಿಸ್ಕಷನ್ಗೆ ನಾನು ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ, SMS ಟ್ಯುಟೋರಿಯಲ್ಸ್ ಅಂತ ಹೇಳಿ. ಪ್ಲೀಸ್ ಡೂ ಜಾಯಿನ್ our Telegram group. Okay, thank you. Bye bye. Have a good day.